ಓಕೆ ಗೈಸ್, ನಮಸ್ತೆ ಗೆಳೆಯರೆ, ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಇವತ್ತು ಮಧ್ಯಾಹ್ನ ನಾನು ಮತ್ತು ನಮ್ಮ ಸರ್ ಪ್ರದೀಪ್ ಶೆಟ್ಟಿ ಸರ್ ಅಂತ ಅವ್ರ ಜೊತೆ ನಾನು ಫುಡೀಸಿಗೆ ರೆಸ್ಟೋರೆಂಟಿಗೆ ಬಂದಿದ್ದೆ. ಫುಡೀಸ್ ರೆಸ್ಟೋರೆಂಟ್ ಅಂತ, ಅದು ಕೇರಳ ಸ್ಟೈಲ್ ಫುಡ್ ಸಿಗುತ್ತೆ ನಿಮಗೆ ಅಫೋರ್ಡೆಬಲ್ ಪ್ರೈಸಸಲ್ಲಿ. ಎಕ್ಸಾಕ್ಟ್ ಎಲ್ ಲೊಕೇಶನ್ ಅಂತ ಹೇಳಿದ್ರೆ ಆಪೋಸಿಟ್ ಟು ಮಲ್ನಾಡ್ ಸಿರಿ, ಹೊಸಮನೆ, ಶರಾವತಿ ನಗರ್, ಶಿವಮೊಗ್ಗ. ಇವರು ಪ್ರದೀಪ್ ಶೆಟ್ಟಿ ಸರ್ ಅಂತ, ನಾನು ಪೆಸಿಟ್ ಕಾಲೇಜಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತೀವಿ. ಇವ್ರು ನಮಗೆ ಕೊಲೀಗು, ಆ್ಯಸ್ ಎ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಟೀಚಿಂಗಲ್ಲಿ. ಸೊ ಅವ್ರ ಜೊತೆ ನಾನು ಲಂಚಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಫುಡ್ ವ್ಲಾಗಿಗೆ. ಸೊ ಅವರು ಬರ್ತಾರೆ ಅಂತ ಇಂಟ್ರೆಸ್ಟ್ ಇತ್ತು. ಸೊ ಒಳಗಡೆ ಆ್ಯಂಬಿಯನ್ಸ್ ಮಾತ್ರ ಅಷ್ಟು ಪರವಾಗಿಲ್ಲ, ಇಟ್ಸ್ ನಾಟ್ ಅಪ್ ಟು ದ ಟಾಪ್ ನಾಚ್ ಆ ಥರ ಏನಿಲ್ಲ. ಬಟ್ ಸರ್ ಹೇಳಿದರು ಇಲ್ಲಿ ಹಿಡನ್ ಜೆಮ್ ಅಂತ ಹೇಳಿದರು. ಸೊ ನಾವು ಬಂದಿದ್ದೆ. ಫಸ್ಟ್ ನಾನು ಟ್ರೈ ಮಾಡಿದ್ದು ಚಿಕನ್ ಕೊಟ್ಟಾಯಮ್ ಅಂತ. ಚಿಕನ್ ಕೊಟ್ಟಾಯಮ್ ಭಾಳ ಚೆನ್ನಾಗಿದೆ. ಬೋನ್ಲೆಸ್ ಸಿಗಲ್ಲ, ವಿತ್ ಬೋನ್ ಸಿಗುತ್ತೆ ನಿಮಗೆ. ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸರ್ ಟೇಸ್ಟ್ ಮಾಡ್ತಿದ್ದಾರೆ, ಸರಿಗಂತೂ ತುಂಬ ಇಷ್ಟ ಆಗ್ತಿದೆ. ಈವನ್ ಐ ಆಲ್ಸೋ ಲವ್ಡ್ ಇಟ್, ನನಗೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಇದು ರೆಸ್ಟೋರೆಂಟ್ ಒಂಥರ ಹಿಡನ್ ಜೆಮ್ ಇದ್ದಂಗೆ. ಸೊ ಹೊರಗಡೆ ನಾವು ಹೋಗ್ತಾ ಮೇನ್ ರೋಡಲ್ಲಿ ಯಾವ ರೆಸ್ಟೋರೆಂಟ್ಸ್ ಕಾಣಿಸುತ್ತೆ ಅಲ್ಲೇ ಲಂಚಿಗೆ ಹೋಗ್ತಿದ್ದೆ. ಸೊ ಇದು ಒಂಥರ ಹಿಡನ್ ಜೆಮ್ಮು ರೆಸ್ಟೋರೆಂಟ್. ಹೊರಗಡೆಯಿಂದ ಅಷ್ಟು ನೋಡೋಕ್ಕೆ ಅಷ್ಟು ವಾವ್ ಅಂತ ಹಂಗಿಲ್ಲ, ಬಟ್ ಇಟ್ ವಾಸ್ ಒಳಗಡೆ ಮಾತ್ರ ಟೇಸ್ಟ್ ಮೇನ್ ಅಲ್ಲ. ಸೊ ಟೇಸ್ಟಲ್ಲಿ ಮಾತ್ರ ಭಾಳ ಸಖತ್ತಾಗಿತ್ತು. ಸೊ ಒಂದ್ಸಲಿ ನೀವು ಫುಡೀಸಿಗೆ ಬಂದರೆ ಚಿಕನ್ ಕೊಟ್ಟಾಯಮ್ ಟ್ರೈ ಮಾಡಿ ಅಂತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಚಿಕನ್ ಕಬಾಬ್. ಇಟ್ ವಾಸ್ ಗುಡ್. ಕೊಟ್ಟಾಯಮ್ಗಿಂತ ಚೆನ್ನಾಗಿದೆ ಅಂತ ಹೇಳೋಕ್ಕೋಗಲ್ಲ, ಕೊಟ್ಟಾಯಮ್ ನಂಬರ್ 1 ಇದೆ. ಬಟ್ ಚಿಕನ್ ಕಬಾಬ್ ಇಸ್ ಆಲ್ಸೋ ಗುಡ್. ಯು ಕ್ಯಾನ್ ಟ್ರೈ ಆಸ್ ಎ ರೆಗ್ಯುಲರ್ ಚಿಕನ್ ಕಬಾಬ್. ಆ್ಯಂಡ್ ಈವನ್ ಸರ್ ಟ್ರೈ ಮಾಡ್ತಿದ್ದಾರೆ. he loved it. It's good. Okay, so and after that ಪಾಟ್ ರೈಸ್ ಆರ್ಡರ್ ಮಾಡಿದ್ದೆ. ಸೊ ಪಾಟ್ ರೈಸಲ್ಲಿ ನಿಮಗೆ ವೆರೈಟಿ ಸಿಗುತ್ತೆ. ಇದರಲ್ಲಿ ಕುಚಲಕ್ಕಿ ಅನ್ನ, ಉಪ್ಪಿನಕಾಯಿ, ಚಿಕನ್ 3 ಪೀಸಸ್ ಆ್ಯಂಡ್ ಆಮ್ಲೆಟ್, ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಪ್ರಾನ್ಸ್ ಚಟ್ನಿ, ನಿಮಗೆಲ್ಲ ಚಟ್ನಿ ಪುಡಿ ಸಿಗುತ್ತೆ. ಸಖತ್ತಾಗಿತ್ತು, ಹೊರಗೆ ನೋಡೋಕೆ ಟೇಸ್ಟಿಯಾಗಿತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಇದ್ರ ಸ್ಪೆಷಲ್. ಪ್ರದೀಪ್ ಸರ್ ಹೇಳಿದರು ಇಲ್ಲಿ ಪರೋಟ ಮಾತ್ರ ಭಾಳ ಚೆನ್ನಾಗಿ ಸಿಗುತ್ತಂತೆ, ಪರೋಟ ಆ್ಯಂಡ್ ಸ್ಪೆಷಲ್ ಚಿಕನ್ ಮಸಾಲ. ಸೊ ಇಲ್ಲಿ ಮಸ್ಟ್ ಟ್ರೈ ಮಾಡಿ ಅಂತೆ ಪರೋಟ ಆ್ಯಂಡ್ ಚಿಕನ್ ಸ್ಪೆಷಲ್ ಮಸಾಲ. ಸಖತ್ತಾಗಿತ್ತು. ಇದರಲ್ಲಿ ಹೆಂಗೆ ಟೇಸ್ಟಿಯಾಗಿತ್ತು ಅಂದರೆ ತುಂಬ ಖಾರ ಇರಲಿಲ್ಲ, ಹುಳಿ ಇತ್ತು. ಹುಳಿ ಆ್ಯಂಡ್ ಲಿಟಲ್ ಸ್ವೀಟ್. ಆ್ಯಂಡ್ ಆಲ್ಸೋ ಇದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ, ಕೇರಳ ಸ್ಟೈಲಲ್ಲ ಇದು. ಕೇರಳ ಸ್ಟೈಲ್ ಕೊಬ್ಬರಿ ಎಣ್ಣೆ ತುಂಬ ಯೂಸ್ ಮಾಡ್ತಾರೆ. ಇದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇತ್ತು. ಭಾಳ ಇಷ್ಟ ಆಯ್ತು ನನಗೆ ಪರೋಟ. ಇಲ್ಲಿ ಫುಡ್ಡಿಸಿಗೆ ಬಂದರೆ ಪ್ರದೀಪ್ ಸರ್ ಯಾವಾಗಲೂ ಇದು ಕೇರಳ ಪರೋಟಾನೇ ಟ್ರೈ ಮಾಡ್ತಾರೆ, ಅವ್ರಿಗೆ ತುಂಬ ಇಷ್ಟ ಅದು. ಸೊ ಪೀಸಸ್ ಮಾತ್ರ ಭಾಳ ಚೆನ್ನಾಗಿತ್ತು. ಚಿಕನ್ ಮಾತ್ರ ಪೀಸಸ್ ಟೆಂಡರ್ ಆಗಿತ್ತು, ಸಖತ್ತಾಗಿತ್ತು. ಮಸ್ಟ್ ಟ್ರೈ ಮಾಡಿ ಅಂತೆ. ಆ್ಯಂಡ್ ಪರೋಟಾನು ಫ್ರೆಶ್ ಆಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಫಸ್ಟು ಚಿಕನ್ ಕೊಟ್ಟಾಯಮ್ ಟ್ರೈ ಮಾಡಿದ್ನಲ್ಲ, ಅದು ಟ್ರೈ ಮಾಡಿ ಅಂತೆ. ಚಿಕನ್ ಕೊಟ್ಟಾಯಮ್, ಕೇರಳ ಪರೋಟ ಆ್ಯಂಡ್ ಸ್ಪೆಷಲ್ ಚಿಕನ್ ಮಸಾಲ. ಆ್ಯಂಡ್ ಆಫ್ಟರ್ ದಟ್ ಒಂದು ಫಿಶ್ ಫ್ರೈ ಮಾಡ್ತಿದ್ರು ಹೊರಗಡೆ. ಸೊ ಫಿಶ್ ಟ್ರೈ ಮಾಡೋಣ ಅಂತ ಸರ್ ಜೊತೆ ಮಾತಾಡಿದೆ ನಾನು. ಸೊ ಐ ಆರ್ಡರ್ಡ್ ಒನ್ ಅಂಜಲ್ ತವಾ ಫ್ರೈ ಆರ್ಡರ್ ಮಾಡಿದ್ದೆ. ಅದರ ಮೇಲೆ ನಿಂಬೆ ಹುಳಿ ಹಾಕಿ ತಿಂದರೆ ಸಖತ್ತಾಗಿತ್ತು. ಆ್ಯಂಡ್ ಆಲ್ಸೋ ಇದು ಬೋನ್ಲೆಸ್, ಸೊ ಅಷ್ಟು ಮುಳ್ಳಿರಲ್ಲ ಅಂಜಲಲ್ಲಿ. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಒಳಗಡೆ ನೋಡ್ತಾ ಫ್ರೆಶ್ ಆಗಿತ್ತು, ಅಲ್ಲೇ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ನಾವು ಬರೋ ಟೈಮಲ್ಲಿ ಅಷ್ಟು ರಶ್ ಇರಲಿಲ್ಲ. ಆ್ಯಂಡ್ ಈವನ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಟ್ರೈ ಮಾಡಿ ಅಂತೆ ಅಂಜಲ್ ತವಾ ಫ್ರೈ. ಆ್ಯಂಡ್ ಈವನ್ ಫಿಶ್ ಲವರ್ಸಿಗೂ ತುಂಬ ಇಷ್ಟ ಆಗುತ್ತೆ. ಇಟ್ ವಾಸ್ ಗುಡ್. ಆ್ಯಂಡ್ ಆಲ್ಸೋ ಪಾಟ್ ರೈಸ್ ಆರ್ಡರ್ ಮಾಡಿದ್ದೆ. ಪಾಟ್ ರೈಸ್ ಒಬ್ಬರಿಗೆ ಅಂತ ನನ್ನ ಪ್ರಕಾರ ಒಂದು ಆ್ಯಾವ್ರೇಜ್ ಪರ್ಸನ್ನಿಗೆ ಒಂದು ಪಾಟ್ ರೈಸು ತುಂಬ ಆಗುತ್ತೆ, ತುಂಬ ಹೆವಿ ಕ್ವಾಂಟಿಟಿ. ಆ್ಯಂಡ್ ಸೊ ನಾವು ಮತ್ತು ಪ್ರದೀಪ್ ಸರ್ ಇಬ್ಬರು ಶೇರ್ ಮಾಡ್ಕೊಂಡ್ವಿ. ಅದ್ರ ಕುಚ್ಚಲಕ್ಕಿ ಅನ್ನ ಆ್ಯಂಡ್ ಚಿಕನ್ ಪೀಸ್ ಆ್ಯಂಡ್ ಆಮ್ಲೆಟ್ ಆ್ಯಂಡ್ ಒಂದು ಪ್ರಾನ್ ಚಟ್ನಿ ಪುಡಿ ಆ್ಯಂಡ್ ಆಲ್ಸೋ ಸಮ್ ವೆಜಿಟೇಬಲ್. ಸ್ವಲ್ಪ ಕುಚ್ಚಲಕ್ಕಿ ಅನ್ನ ತಿನ್ನೋದು ಸ್ವಲ್ಪ ಅಭ್ಯಾಸ ಇಲ್ಲ ನನಗೆ, ಬಟ್ ಐ ಟ್ರೈಡ್ ಇಟ್. ಬಟ್ ಇಟ್ ವಾಸ್ ಗುಡ್. ಎಲ್ಲ ನಿಮಗೆ ಹೆಲ್ದಿ ಇರೋ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಎಲ್ಲದೂ ಸಿಗುತ್ತೆ. ನಾನು ಇಷ್ಟು ಆರ್ಡ್ರ್ ಮಾಡಿದ್ನಲ್ಲ, ಜಸ್ಟು ಓನ್ಲಿ 500 ರುಪೀಸು, 530 ರುಪೀಸಲ್ಲೇ ಕೆಲಸ ಆಗಿಬಿಡ್ತು ನನಗೆ. ತುಂಬ ಚೆನ್ನಾಗಿದೆ, ಅಫೋರ್ಡೆಬಲ್ ಪ್ರೈಸಸಲ್ಲಿ ಸಿಗುತ್ತೆ. ಹೊರಗಡೆ ನಾನೊಂದು ಅಂದಾಜು ತಿಳ್ಕೊಂಡಿದ್ದು 1500 ಆಗುತ್ತೆ ಅಂತ ತಿಳ್ಕೊಂಡಿದ್ದೆ. ಬಟ್ ಇಟ್ ವಾಸ್ ಗುಡ್, ಅಫೋರ್ಡೆಬಲ್. ಎಲ್ಲ ಕೇರಳೈಟ್ಸು ಇಲ್ಲೇ ಬರ್ತಾರೆ. ನಾನು ಅಬ್ಸರ್ವ್ ಮಾಡಿ ನೋಡಿದೆ, ತುಂಬ ಕೇರಳೈಟ್ಸ್ ಎಲ್ಲ ಇಲ್ಲೇ ಬರ್ತಾರೆ ಟ್ರೈ ಮಾಡೋಕ್ಕೆ.
ಸೊ ಒಂದು ಮಂಗಳೂರಿಂದ ವೈಬ್ಸ್ ಬರುತ್ತೆ ಆ್ಯಂಡ್ ಕೇರಳದ ಫುಡ್ಡು ಒಂದು ಕೇರಳ ಆ್ಯಂಡ್ ಮಂಗಳೂರು ಆ ಬಾರ್ಡ್ರಿನ ವೈಬ್ಸ್ ಬರುತ್ತೆ, ಭಾಳ ಸಖತ್ತಾಗಿದೆ ಸೌತ್ ಕೆನಡಾದ ವೈಬ್ಸು. ಆ್ಯಂಡ್ ಚಟ್ನಿ ಪುಡಿನೂ ಸಖತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಪ್ರದೀಪ್ ಸರಿಗಂತೂ ಫುಲ್ಲು ಇಷ್ಟ ಆಗಿದೆ, ಸೊ ಅವರಿಗೂ ತುಂಬ ಇಷ್ಟ ಆಗಿದೆ. ಸೊ ಅವರೇ ರೆಕಮೆಂಡ್ ಮಾಡಿದ್ದು ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳಿ ಫುಡೀಸಿಗೆ. ಸೊ ನೆಕ್ಸ್ಟ್ ಟೈಮ್ ಪ್ರದೀಪ್ ಸರ್ ಜೊತೆನೇ ಎಕ್ಸ್ಪ್ಲೋರ್ ಮಾಡ್ತೀನಿ ಫುಡ್ಸ್ ಎಲ್ಲ. ಅವರು ಸುಮಾರು ಹಿಡನ್ ಜೆಮ್ಸ್ ಗೊತ್ತಿದೆ ಶಿವಮೊಗ್ಗದಲ್ಲಿರೋದು, ಮಸ್ಟ್ ಟ್ರೈ ಮಾಡಿ ಅಂತೆ, ಒಂದ್ಸಲಿ ವಿಸಿಟ್ ಮಾಡಿ ಫುಡೀಸಿಗೆ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.